ಇವತ್ತು ಒಂದೊಂದು ನಿಂತಾರಿಲ್ಲ ಇಲ್ಲಿ ಬರಕ್ ಮುಂಚೆ. ಈಗ ಆಯಕ್ಕ ನೋಡಿ ಆಶ್ಚರ್ಯ ಆಗುತ್ತೆ. ಅವತ್ತು ನಿಲ್ತಾ ಇರ್ಲಿಲ್ಲ, ಯಾವನೋ ಏನೋ ಮಾಡಿ ತಲೆಗೆಲ್ಲ ಆಗಿ ಏನಾಗಿತ್ತು. ಇವತ್ತು ನಿಂತ್ಕೊಂಡ್ರೆ ಅಂದ್ರೆ ನಿಮ್ಗೆ ಏನಾಗಬೇಕಮ್ಮ ತಾಯಿ ಎಷ್ಟು ಖುಷಿ ಒಳ್ಳೆ. ನೀವು ಯಾರು ಇಂಥ ಹಾಡ್ಕೋಬೇಡಿ. ಕೇಳ್ತಾ ನಿನ್ನ ಇಂಡಿಷನ್ ನೋಡಿ ಒಂದು ಕ್ಲಾಸ್ ಹಾಕಿ. ಸೀರೆ ಕೊಟ್ಟಿದ್ನ ಅವತ್ತು ನಾನು ಮಂತ್ರ ಕೊಟ್ಟಿದ್ನ. ಇನ್ನೊಂದು ಸೀರೆ ಕೊಡ್ತೀನಿ ಅವಳು. ನೀವು ಉಳ್ಕೊಬೇಡ, ಕಳ್ಳಿ ಅವ್ರಿಗೆ ಕೊಡ್ಬೇಕು. ಒಂದು ಸೀರೆ ಕೊಡಿ, ನಾವು ಬರ್ತೀವಿ. ಇದೇ ಸಾರ್ಥ ನಿಮಗೆ ದೇವ್ರನ್ನ ಏನ್ ಕೇಳ್ಬೇಕಂತ ಬದುಕಿರೋ ಮಂಟ ನೋಡಿ ಕೊಡಿ ಅಂತ. ಅವತ್ತು ನಿಲ್ತಾ ಇರ್ಲಿಲ್ಲ, ತಲೆ ನಿಲ್ತಾ ಇರ್ಲಿಲ್ಲ. ನಾನು ಹೇಳಮ್ಮ, ನಾನು ತಮ್ಮ ಹೆಂಡತಿ ನೀನ್ ಖುಷಿನಮ್ಮ, ನೀನ್ ಖುಷಿನ. ಇನ್ನೊಂದು ದೇವಸ್ಥಾನ ಕೊಡ, ಅಮ್ಮ ಕೊಡ, ನಿಮ್ಮ ಕೊಡ್ತೀನಿ. ರಾಯಮ್ಮನ ಕೊಡ್ತಾನ ಖುಷಿಯಾಗಿ ತಮ್ಮ. ಈ ಕಾಲೇ ಕೊಡ್ತಾವ್ರು. ನಾನು ಹೇಳ್ತಾ ಇರ್ತೀನಿ, ಕಾಲೇ ಕಟ್ ಮಾಡ್ತೀನಿ ಅಂತ ತಂದ. ಕಬ್ಬಣ ಬಿದ್ದಿತ್ತು, ಹಿಂಗೆ ಊದ್ಕೊಂಡ್ಬಿಟ್ಟಿತ್ತು ಇಷ್ಟಪ್ಪ. ನಡೀತಿರಲಿಲ್ಲ ನಾನು. ಡಾಕ್ಟ್ರು ಕಟ್ ಮಾಡ್ತೀನಿ ಇಂದ. ನನ್ನ ಕಾಲ ಕಟ್ಟೆ ಮಾಡಿಲ್ಲ, ಅದೇ ಕಾಲದಲ್ಲಿ ಕುಣಿತೀನಿ. ಇದು ಕಬ್ಬಣ ಬಿದ್ದಿತ್ತು, ಮನೆ ಕಲ್ ಬಿದ್ದಿತ್ತು, ಎಡಗಣ್ಣಿನ ಇತ್ತೇ ನೋಡಿ. ನಾನು ನಿಮಗೆ ಕಾಲು ನೋವು, ನನಗೆ ಕಾಲು ಕೈ ನೋವಿಲ್ಲ. ನೀವು ಬೆಳಗ್ಗೆ ನಿಂತೀನಿ, ನೀವು ಬರ್ತೀರಿ ಲೇಟ್ ಆಗುತ್ತೆ ಅಂತೀರಿ. ಮನಸ್ಸ ನನಗೂ ಸುತ್ತಾಗುತ್ತೆ, ಮನಸ್ಸು ಸುತ್ತ ಮಾಡ್ಕೆ ಬರ್ತಂಗಿ. ಯಾರಿಗೆ ಸಿಗುತ್ತೆ ಇಷ್ಟು ಜನ ಈ ಪ್ರೀತಿ ಸಿಗುತ್ತೆ, ದುಡ್ಡು ಸಿಗುತ್ತೆ. ಈ ಜನ ಸಿಗ್ತಾರಾ? ಏನು ಚೆನ್ನಾಗಿರತ್ತ? ಹತ್ತು ಸರಿ ಕೊಟ್ಟಿನಿ, ಬ್ರೇಕ ಬರಬೇಡ, ಒಂದು ತಮ್ಮ ಎಲ್ಲ ಇಸ್ಕೊಂಡ್ಬಂದ ಹಿಂದೆ ಏನೇ ಕೊಡಕ್ಕಲ್ಲ. ತುಂಬಾ ಹುಷಾರಿರ್ಲಿಲ್ಲ, ಇಲ್ಲಿ ದೇವ್ರಿಗೆ ಬಂದ್ಮೇಲೆ ಮಗ ಹುಷಾರಾದ. ಏನಾಯ್ತು? ಬ್ಲಡ್ ಈಗ ಚೆನ್ನಾಗಿದಾರ? ನಿಮ್ಮಗ ಚೆನ್ನಾಗಿದಾರ? ಈಗ ಚೆನ್ನಾಗಿದಾರ? ಏನು ನಿಮ್ಮ ಮಗನಿಗೆ ಆರೋಗ್ಯ ಕೊಡ್ಲಿ ದೇವರು. ಮಂತ್ರ ಕೊಟ್ಟಿದ್ನ ಯಾವ ಥರ ಮಗನ್ ಕೊಟ್ಟಿದ್ನ? ಮಗನ್ಗೆ ಫೋಟೋ ಕೊಟ್ಟಿದ್ನ? ನಿಮ್ಮ ಮಗನಿಗೆ ಮಂತ್ರ ಕೊಟ್ಟಿದ್ನ? ಫೋಟೋ ಖಾಲಿ, ಅದು ಅಂತ್ರ ಫೋಟೋ ಖಾಲಿ. ಸಂಬಂಧ ಇಲ್ಲ ಗೊತ್ತಾ? ಅಕ್ಕ ತಮ್ಮ ಮಾತ್ರ, ವ್ಯವಹಾರ ಏನಿಲ್ಲ. ಯಾರಿಗೆ ಹಣ್ಣುಗಳಿಲ್ಲ ಬರ್ರಿ, ಬಾಗನ ಕೊಡ್ತೀನಿ ಸಂಜೆ ಹೊಳ್ಕೊಳ್ಳಲ್ಲ ಮರಿಗಳು. ಈ ಹುಡುಗಿ ಹಿಂಗೆ ಹತ್ತಿರ ಹೆಂಗ ಮನೆಗೆ ಹೋಗಿ ಬಣ್ಣ ಸುರಿಸ್ತಾಳೆ. ಗೌರಿ ಹಬ್ಬ ಬನ್ನಿ, ಬಾಗನ ಕೊಡ್ತೀನಿ ತಂಗಿ. ನೋಡಿ ಹೇಳ್ತೀನಿ, ನನಗೆ ನನ್ನ ಮಾತಾಡ್ತೀನಿ ಕೇಳ್ಬೇಕು. ತಮ್ಮ ತಂಗಿ ಅವ್ರ ಅಕ್ಕನ ಈ ಮಟ್ಟೆ ನಾನು ಬಯಸಿರೋದು ಅವರೇ. ಒಂದು ಯೂಟ್ಯೂಬ್ ಮಾಡೋರು ನೋಡಿ. ನೋಡಿ ಮೇಕಪ್ ಉಪಯೋಗ ತಂಗಿದಲ್ಲ, ದಿನ ಮಾಡೋದಲ್ಲ. ಮಾವು ಹಂಗೆ ಇದೀನಿ ನಾನು. ಯಾರು ಪೇಷಂಟ್ ಇದ್ರೆ ಅವರಿಗೆ ನೋಡಿಲ್ಲ ನಿನ್ನ. ಸಾರಿ, ನಮ್ಮ ಕಡೂರು ಅಂದ್ರೆ ನಮ್ಮ ಹೆಮ್ಮೆ ಅಲ್ವಾ, ನಮ್ಮೂರು ಅಂತ. ಈ ಕಡೂರು ಡಿಪೋದಲ್ಲಿ ಯಾರೇ ಬರ್ಲಿ ಕೇಳ್ತಾರಂತೆ ದುರ್ಗಾಶ್ರಮಕ್ಕೆ ಹೋಗೋದಂಗೆ ಅಂತ. ಪ್ರತಿಯೊಬ್ಬರಿಗೂ ನಾನಾರು ಸ್ವಲ್ಪ ಬೈದಾಡ್ತೀನಿ. ನಮ್ಮ ಅಣ್ಣ ಬೈದಂಗೆ ರೂಟ್ ಹೆಂಗ್ ಹೋಗುತ್ತೆ ದಿನ 1000-100 ಜನ ಕೇಳ್ತಾನಂತೆ. ಅಣ್ಣಗೊಂದು ಮನಸ್ಫೂರ್ತಿ ಒಂದು ಗೌರವ ಕೊಡೋಣ. ಇದು ಅಣ್ಣ ಕಾಲಿಗಿರ್ಬಾರ್ದಣ್ಣ, ದೊಡ್ಡನು ಕೈ ಕಾಲಿಗಿರ್ಬಾರ್ದು. ನೀವು ಟೀ ಕುಡಿಯೋಣ ಅಮ್ಮ. ಒಂದು ಒಳ್ಳೆ ಸೀರೆ ಕೊಡಪ್ಪಿಲ್ಲ ಒಂದು ಎಂಟಿ ಒಬ್ಬರೇ ಕೊಡಿ. ನಾ ಬಂದು ಮಾತಾಡ್ತೀನಿ ಅಮ್ಮ. ಮೊನ್ನೆ ಅಂದ್ಕೊಂಡೆ ಕಣ ನಾನು ಯಾವ್ದೋ ಮಂತ್ರ ಹಾಕೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಸಂತೋಷ. ಇದಂತೂ ಅಮೇಜಿಂಗ್. ನಿಮ್ಮ ಬೇರೆ ಮೊನ್ನೆ ಅಂದ್ಕೊಂಡಿದ್ದೇವೆ ಸತ್ಯ. ಅಮಾವಾಸ್ಯೆ ಬರೋದು ಓದುತ್ತದು ಸ್ವಲ್ಪ ಮೊನ್ನೆ ಅಂದ್ಕೊಂಡೆ ಕಣ ಶಂಕು ಚಕ್ಕ ತರೋಣ ಅಂತ. ನಮ್ಗೆ ಬರಲ್ಲ. ಕರೆಕ್ಟ್ ಇದೆ ಅದು ಬರುಮರಿ ಹೌದಲ್ಲ? ಫುಲ್ ಜೋರಾಗಿ ಬರ್ತಾರೆ. ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಸೆಟ್ಟಿ ಉತ್ತಮ ಸೆಟ್ಟಿದ್ದಾನೆ. ಒಳ್ಳೆವ ಮತ್ತು ನೀನು ಗ್ರೇಟ್ ಕಣ. ಇಂಥನಿಗೆ ಒಂದು ಜೀವನ ಕೊಟ್ಟಿಯಲ್ಲ, ನಿಜವಾಗೂ ನಿನ್ನ ಬಿದ್ದು ರಿಯಲಿ ಗ್ರೇಟ್. ನೀನು ಒಂದ್ಸರಿ ಇಲ್ಲ, ನಾನು ಹೆಮ್ಮೆ ಪಡ್ತೀನಿ ನಿಮ್ಮನ್ನ. ಒಂದ್ಸರಿ ಮಗನ ಲೈವ್ ಇಡ್ತಾ ಬೇಡ.
ಈಗ ನಾವು ಮಕ್ಕಳು ಇವ್ರು ಓದ್ಬಿಟ್ರೆ ಹಂಗಿರ್ಲಿ ಮಗ ಹಿಂಗಿರ್ಲಿ ಮಗ ಅಂತ ಸೊಸೆ ಇಂಥ ಬೇಕು ಅಂತಾರೆ. ಇವರು ಈ ಪುಣ್ಯಾತ್ಮರುಗಳು ನಿಜಕ್ಕೂ ನಾನು ಇವರು ನಾನು ಅಣ್ಣ ಅಂತ ಅಂದ್ಬಿಡ್ತೀನಿ, ಅತ್ತಿ ಅಂದ್ಬಿಡ್ತೀನಿ, ತುಂಬಾ ಕೈ ಮುಗಿತೀನಿ. ಯಾಕೆಂದ್ರೆ ಇಂಥ ಒಂದು ಹೆಣ್ಮಗಿಗೆ ಇವರು ಒಂಚೂರು ಅಹಂಕಾರ ಪಡ್ತಾರೆ. ಮತ್ತೆ ಮಕ್ಕಳು ಹೆಣ್ಮಕ್ಳು ಮುದ್ದಾಗಿದ್ದಾರೆ, ನಿಂತಿದ್ದಾರೆ. ಒಂದು ಚೂರು ಜಂಬ ಮಾಡಿದಂಗೆ ಇಂಥ ಒಂದು ಬಗ್ಗೆ ಜೀವನ ಕೊಡ್ತಾರೆ. ಮನಸ್ಫೂರ್ತಿ ಒಂದು ಕ್ಲಾಸ್ ಹಾಕ್ಬಿಡೋಣ, ಗೌರವ ಕೊಡೋಣ. ಮನಸ್ಫೂರ್ತಿ ತುಂಬಾ ಥ್ಯಾಂಕ್ಸ್ ಅಮ್ಮ. ಈಗ ನೀನು ಒಪ್ಪಿಸ್ತಿ, ನೀವೊಂದು ಒಳ್ಳೆ ದೊಡ್ಡ ಗುಣ ಕಣಪ್ಪ, ದೇವರ ಸುಳ್ಳಲ್ಲ. ಯಾಕಂದ್ರೆ ಯಾರೋ ಒಪ್ಪಲ್ಲ ನಮ್ಮ ಬೀಜ. ಹಾಯ್ ಮಮ್ಮಿ, ಕರೆಕ್ಟ್ ಅಲ್ವಾ? ಚೆನ್ನಾಗ್ ಬನ್ನಿ ನೋಡಿ. ಬುದ್ಧಿಮಾಂದ್ಯ ಮಾಡ್ಕೊಂಡ್ರೆ ಮದುವೆ ಆದ ತಮ್ಮ ಹ್ಯಾಂಡ್ಸ್ ಅಪ್ ಇವು ಅಲ್ಲಪ್ಪ, ಕರೆಕ್ಟ್ ಜೋರ ಮತ್ತೆ ಸರಿ. ಈ ಜನ ಹೆಂಗಿಲ್ಲ, ಮಗಳು ಒಳ್ಳೆ ಬೇಕು, ಸೊಸೆ ಮಗ ಬಹಳ ಒಳ್ಳೇನು, ಸೊಸೆ ಒಳ್ಳೆ ಬೇಕು ಅಂತ. ಆಮೇಲೆ ಸೊಸೆ ಮಗಳು ಎಂತ ಅಳಮೆ ಬೇಕು ಅಂದ್ರೆ ಸರಿಯಾದ ಬೇಕು ಅಂತಾರೆ. ಈಗ ಅವನು ಸರಿಯಾದ 3 ತಿಂಗಳು ಕಸ ಅಂತಾನು. ಒಳ್ಳೆ ಮಕ್ಕಳು ಒಳ್ಳೆ ಜೀವನ ನಡೀತು. ಹೋಗ್ರಿ, ಬಾಯ್, ಗುಡ್ ನೈಟ್.